ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಯಾರು ಬಂದು ಅಡಿಗೆನ ಹೇಳ್ಕೊಡ್ತಾ ಇದಾರೆ ನಮ್ಗೆ ಹೊಸ ರುಚಿಗಳನ್ನ ಅಂತ ಕೇಳ್ತಾ ಇದ್ದೀರಾ? ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಚಂದ್ರಪ್ಪ ಬನ್ರಿ. ಸ್ಮಾರ್ಟ್ ಆಗ್ಬಿಟ್ಟಿದ್ದೀರಾ ಚಂದ್ರಪ್ಪ. ಏನ್ ಸಮಾಚಾರ, ಏನ್ ವಿಷಯ? ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಾ ಅಥವಾ ಬಿಸಿ ಜಾಸ್ತಿ ಆಯ್ತಾ? ಇವತ್ತು ಇಂದ ಸ್ವಲ್ಪ ಇನ್ನೊಂದು ವಾರ ಅಷ್ಟೇ, ಆಮೇಲೆ ಫ್ರೀ ಆಗ್ಬಿಡ್ತೀವಿ. ಫ್ರೀ ಆಗ್ಬಿಡ್ತೀರಾ? ಓಕೆ, ಫ್ರೀ ಆಗ್ಬಿಡಿ. ಫ್ರೀ ಆಗ್ಬಾರ್ದು, ಆದ್ರೂ ನೀವು ಬಿಸಿ ಇರ್ಬೇಕು. ಬಿಸಿ ಇದ್ದಲ್ಲೂ ನಮ್ಮ ಕಾರ್ಯಕ್ರಮ ಬಂದು ಅಡಿಗೆ ಮಾಡ್ಬೇಕು, ಅದೇ ಮಜಾ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ ಸರ್, ಮಾಡೋಣ. ಏನ್ ಮಾಡ್ತಾ ಇದೀರಿ ಚಂದ್ರಪ್ಪ? ಈ ಒಂದು ಪಂಜಾಬಿ ಲೆಮನ್ ಚಿಕನ್ ಮಾಡ್ತಾ ಇದ್ದೀನಿ. ಲೆಮನ್ ಚಿಕನ್, ಓಕೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪಂಜಾಬಿ ಲೆಮನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಿತ್ತಳೆ ಹಣ್ಣು, ಕಬ್ಬು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ದಪ್ಪ ಮೆಣಸಿನಕಾಯಿ, ಧನಿಯಾ ಪುಡಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಉಪ್ಪು, ಎಣ್ಣೆ. ಇದು ಆರೆಂಜ್. ಏನಕ್ಕೆ? ತಲೆಗೆ ಹುಳ ಬಿಡಕ್ಕೆ. ಏನ್ ಹಿಂಗೆಲ್ಲ ಹಾಕಿ ಮಾಡಿದ್ರೆ ನೋಡೋ ತಲೆ ಹುಳ ಬಿಟ್ಕೋಬೇಕು ಈಗ. ಓಕೆ. ಕಬ್ಬಿನ ಜ್ಯೂಸು, ಓಕೆ. ಎರಡು ಹಾಕ್ತಾ ಏನಿದಂತ ಹುಳ ಬಿಟ್ಕೊಂಡು ಸ್ವಲ್ಪ ತಲೆ ಕೆಡಿಸ್ಕೋಬೇಕು. ಸ್ವಲ್ಪ ಹೊತ್ತು ಹಂಗೆ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಓಕೆ, ಚಂದ್ರಪ್ಪ ಮಾಡೋದ್ರಲ್ಲಿ ಬಹಳ ನಿಸಿಮ್ರು, ಆದ್ರೂ ಮಾಡ್ತಾ ಇದಾರೆ, ಇನ್ನು ಮಾಡ್ತಾನೆ ಇದಾರೆ. ಕಬ್ಬನ್ನು ತಂದಿದ್ದಾರೆ, ಆರೆಂಜು ತಂದಿದ್ದಾರೆ, ಏನೋ ಲೆಮನ್ ಚಿಕನ್ ಮಾಡ್ತೀವಿ ಅಂತ ಇದಾರೆ. ಓಕೆ, ನೋ ಪ್ರಾಬ್ಲಮ್. ಮಾಡಕ್ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಾಡ್ಲಿಕ್ಕೊಳ್ಳೋಣ. ಮಾಡಿಟ್ಕೊಂಬೋಣ. ಏನಾಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಏನೇ ಚಂದ್ರಪ್ಪ ಸಮಾಚಾರ? ಇವಾಗ ಹೇಳಿ. ಸಮಾಚಾರ ಎಲ್ಲ ನಿಧಾನ ಕೂತ್ಕೊಂಡು ಮಾತಾಡೋಣ. ಇವಾಗ ಕಾರಣ ಕೇರ್ಫುಲ್ ಆಗಿ ಅಡಿಗೆ ಮಾಡ್ಬೇಕು ಇವಾಗ, ಬಿಸಿಯಾಗಿ. ಓ ಹಂಗೆ. ಇದು ಏನೋ ಏನಿದು ಕಬ್ಬು? ಇಲ್ಲಿ ಮಂಡ್ಯ ಕಡೆ ಹೋಗಿದ್ರಾ? ಮಂಡ್ಯ ಅಲ್ಲ, ಚನ್ನಪಟ್ಟಣ. ಅಲ್ಲಿಂದ ಬರ್ತಾ ತಿನ್ಕೊಂಬಂದ್ರಾ ಪಾಪವೇ? ಓಕೆ. ಇದ್ರ ರಸ ತೆಗೆದು ಮಾಡೋಕ್ಕಾಗಲ್ಲ, ಅದಕ್ಕೆ ರಸ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಇನ್ನು ತೋರ್ಸೋದಷ್ಟೇ ಕಬ್ಬು ಇದೇನೆ ಅಂತ. ಓಕೆ. ಕಬ್ಬಿನ ಹಾಲು ಅಂದ್ರೆ ಯಾವ ಕಬ್ಬಿನ ಹಾಲು ಏನು ಅಂತ ನೀವು ಕಬ್ನಾಲ ಸುಮ್ಮನೆ ಕ್ವಶನ್ ಮಾಡ್ತೀರಾ. ಅದಕ್ಕೆ ಕಬ್ಬು ಅಂತ ನಿಮ್ಗೆ ತೋರ್ಸಕ್ಕೋಸ್ಕರ ಕಬ್ಬು ತಂದಿದ್ದೀನಿ ಒಂದು. ಓಕೆ ಸರ್. ಈಗ ಫ್ರಿಜ್ ಅಲ್ಲಿ ಹಾಲು ಇಟ್ಟಿದ್ದೀನಿ, ಕಬ್ಬಿನ ಹಾಲು ಇಟ್ಟಿದ್ದೀರಾ? ಅದನ್ನ ಹಾಕಿ ಚಿಕನ್ ಮಾಡ್ತಾರಾ? ಚಿಕನ್ ಮಾಡೋದು. ಓಕೆ. ಚೆನ್ನಾಗಿ ಎಣ್ಣೆ ಕಾದ್ರೇನೆ ಮಜಾ ಅಲ್ಲ? ಹಸಿ ವಾಸನೆ, ಎಣ್ಣೆ ವಾಸನೆ ಹಿಡ್ಕೊಂಡ್ಬಿಡುತ್ತೆ. ನಾವು ಆಮೇಲೆ ಎಷ್ಟೇ ಬೇಯಿಸಿದ್ರು ಹಸಿ ವಾಸನೆ ಹೋಗಲ್ಲ. ಹೋಗಲ್ಲ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಅದಕ್ಕೆ ಜಾಸ್ತಿ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ. ಲೆಮನ್ ಚಿಕನ್ ಅಲ್ಲ ಇದು? ಹೌದು. ಈರುಳ್ಳಿ. ಎಸ್ ಸರ್. ಇದು ಕಟ್ ಮಾಡಿರುವಂಥ ಬೆಳ್ಳುಳ್ಳಿ. ಓಕೆ. ಇದು ಶುಂಠಿ ಕಟ್ ಮಾಡಿರೋದು, ಯಾವ್ದು ರುಬ್ಬೋ ಕೆಲಸ ಇಲ್ಲ. ಓಕೆ. ಎಲ್ಲ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿ ಆಗ್ತಾ ಇರೋದು ಅಷ್ಟೇನೆ, ಸೀನೆ ಇಲ್ಲ ಅಲ್ಲಿ ಕಾಯಕ್ಕೆ. ಈ ಬ್ಯಾಚುಲಿಯರ್ಗಳು ಇರ್ತಾರಲ್ಲ ಸರ್, ಹೌದು, ಮದುವೆ ಆಗಿರೋ ಅವರೆಲ್ಲ ರುಬ್ಕೊಂಡು ಅದೆಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಓಕೆ. ಇಂಥದೆಲ್ಲ ತೋರಿಸಿದಾಗ ಅವ್ರು ಇದು ಬ್ಯಾಚುಲಿಯರ್ಗೆ ತುಂಬಾ ಈಜಿ. ವೆರಿ ಗುಡ್ ಸರ್, ಒಳ್ಳೇದು. ಚಿಕನ್ ಎಷ್ಟು ದೊಡ್ಡ ಪೀಸ್ ತಂದ್ಬಿಟ್ಟಿದ್ದೀರಾ? ವಿಂಗಾ? ಇದು ರೆಕ್ಕೆಗಳು. ಅದೇ. ಓಹೋ. ಅಂದ್ರೆ ಕೆಲವೊಂದಕ್ಕೆ ಕೆಲವೊಂದ್ ತರನೇ ಮಾಡ್ಸಿರ್ತಾರೆ, ಮಾಡಿದ್ರೆ ಅದು ಗೊತ್ತಾಗದಲ್ಲ. ನೋಡಿ ಆಗ್ತಾ ಇದೀನಿ ಚಿಕನ್. ಹಾಕಿ ಸರ್. ಅದು ಕಟ್ ಮಾಡೋ ಸ್ಟೈಲ್ಗಳ ಹತ್ರ ಇದ್ರೆ ನೋಡೋರ್ಗೆ ತಿನ್ನೋರ್ಗೆ ಒಂದು ಖುಷಿ ಇರುತ್ತೆ. ಸುಮ್ಮನೆ ಮಾಮೂಲಿ ಚಿಕ್ಕ ಪೀಸ್ ಮಾಡ್ಕೊಂಡು ಬಂದ್ಬಿಟ್ರೆ ಮಾಮೂಲಿ ಆಗ್ಬಿಡ್ತದೆ. ಎಲ್ಲ ಒಂದೇ ತರ ಇದೆ ಏನು ಅನ್ಕೊಳ್ತಾರ. ಕರೆಕ್ಟ್ ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಪೀಸ್ಗಳು. ಒಂದು ಪ್ಲೇಟ್ಗೆ 2 ಪೀಸ್ ಕೊಟ್ಟರೆ ಸಾಕು. ಯಾವುದೇ ಹೋಟ್ಲ್ ಆಗಲಿ ಮನೆ ಆಗಲಿ, ಮನೇಲಿ ಕೊಟ್ಟರು ಅಷ್ಟೇ, ಹೋಟ್ಲಲ್ಲಿ ಕೊಟ್ಟರೆ ಒಬ್ಬ ಮನುಷ್ಯನಿಗೆ 2 ಪೀಸ್ ಸಾಕು. ಫಸ್ಟ್ ಒಂದು ಕೊಡ್ಬೇಕು, ಆಮೇಲೆ ಕೇಳಿದ್ರ ಇನ್ನೊಂದು ತರ್ಬೇಕು ಅಷ್ಟೇನೆ. ಮೊದ್ಲೇನ 4 ಗಿಲಕ್ ಹಾಕಿ ಕೊಟ್ಬಿಟ್ರೆ ಅವನ್ ತಿರುಗಿ ಎದೊಳದೇ ಇಲ್ಲ. ಸ್ವಲ್ಪ ಅರ್ಶಿನ ಪುಡಿ. ಪಂಜಾಬಿ ಶೈಲಿ ಲೆಮನ್ ಚಿಕನ್. ಓಕೆ. ಉಪ್ಪು ಹಾಕ್ತಾ ಇದೀನಿ. ಹಾಕಿ ಸರ್. ಏನದು? ಇದು ಧನಿಯಾ ಪೌಡ್ರು. ಓಕೆ. ಇದು ಕ್ಯಾಪ್ಸಿಕಮ್. ಇದು ಈ ಪೀಸ್ ದಪ್ಪ ಇರೋದ್ರಿಂದ ಜಾಸ್ತಿ ಕಾಯಿ ಇಟ್ಟು ಬೇಯಿಸಿದಾಗ ಬೇಯಲ್ಲ. ಇದು ಕಮ್ಮಿ ಕಾಯಿ ಇಟ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ನಾವು ಏನೇನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕಮ್ಮಿ ಕಾಯಿಯಲ್ಲಿ ಬೇಯಿಸ್ಬೇಕು, ನಿಧಾನ ಬೇಯಬೇಕು. ಓಕೆ. ಕುಕ್ಕರ್ಗೆ ಹಾಕಂಗಿಲ್ವಾ?
ಕುಕ್ಕರ್ಗೆ ಹಾಕಿದ್ರೆ ಅದೊಂಥರ ಸ್ಟೈಲ್ ಆಗ್ಬಿಡ್ತದೆ. ಬಾಂಡ್ಲಿಲಿ ಮಾಡೋ ಟೇಸ್ಟೇ ಬೇರೆ ಬರುತ್ತೆ, ಕುಕ್ಕರಲ್ಲಿ ಮಾಡೋದು. ಕುಕ್ಕರಲ್ಲಿ ಮಾಡೋ ಸ್ಟೈಲೇ ಟೇಸ್ಟ್, ಮಡಕೆದಲ್ಲಿ ಮಾಡೋ ಟೇಸ್ಟೇ ಬೇರೆ ಬರುತ್ತೆ. ಒಂದೊಂದು ಟೇಸ್ಟ್ ಚೇಂಜ್ ಆಗುತ್ತೆ. ನಿಮ್ ದೊಡ್ಡದಾಗಿ 3 ಕಲ್ಲಿಕ್ಬಿಟ್ಟು ದೊಡ್ಡ ಪಾತ್ರೆ ಮಾಡೋದ್ರಲ್ಲೇ ಸ್ಟೈಲ್ ಬೇರೆ ಬರುತ್ತೆ. ನಾವು ಬಿರಿಯಾನಿ ಮಾಡ್ತೀವಿ, ಓಕೆ, ಅದು ಏನೇ ಮಾಡ್ಬೋದು, ಸೌದೆ ಒಲೆಯಲ್ಲಿ ಮಾಡುವಷ್ಟು ಟೇಸ್ಟು ಇದರಲ್ಲೆಲ್ಲ ಬರೋದಿಲ್ಲ. ಬರಲ್ಲ. ಅವಾಗೆಲ್ಲ ಹಿಂದಿನ ಕಾಲದೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ, ಹೆಂಗೆ ಚೆನ್ನಾಗಿರ್ತಾ ಇತ್ತು. ಕೈಯಲ್ಲೇ ರುಬ್ಬಿ, ಮಿಕ್ಸಿಗೆಲ್ಲ ರುಬ್ಬೋದು, ಗ್ರೈಂಡರ್ ರುಬ್ಬೋದು ಏನಿಲ್ಲ, ಎಲ್ಲ ಕೈಯಲ್ಲೇ ರುಬ್ಬಿ ಮಾಡ್ತಾ ಇದ್ವಿ. ಬೆಂಕಿನ ಸೌದೆ ಎಣ್ಣೆ ಒಲೆಯನ್ನೆಲ್ಲ ಹಾಕಿ ಭಾಳ ಕಸ ಬಿದ್ದೀವಿ. ಇವಾಗ ನಮ್ಮ ರುಬ್ಬೆ ನೀವು ಮಾಡ್ಕೊಡ್ಬೇಕು ಕೈಯಿಂದ, ನೀವು ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದೆಲ್ಲ ಬಂತು, ಈ ರುಬ್ಬ ಬರೋದಿಲ್ಲ, ಕೆಲ್ಸಕ್ಕೆ ಬರೋದಿಲ್ಲ. ಬಂದು ಹಂಗೆ ಹೇಳ್ತಾ ಇದ್ದಂಗೆ ಹೊಂಟೋಗ್ಬಿಟ್ಟಿರ್ತಾರೆ. ಏಲಕ್ಕಿ ಪುಡಿ ಮಾಡಲ್ರಿ, ಇವಾಗ ಮಿಕ್ಸಿ ಬೇಕು ಅಂತಾರೆ. ನಾವೆಲ್ಲ ಕೈಯಲ್ಲೇ ಅಷ್ಟು ಮಸಾಲೆ ಕೈಯಲ್ಲಿ ರುಬ್ತಾ ಇದ್ವಿ. ಇವಾಗ ಕೈಯಲ್ಲೇ ಪುಡಿ ಮಾಡ್ತಾ ಇದ್ವಿ. ಪುಳಿಯೋಗರೆ ಪುಡಿ, ಬಿಸಿಬೇಳೆ ಪುಡಿ ಎಲ್ಲ ಕೈಯಲ್ಲೇ ಪುಡಿ ಮಾಡ್ತಾ ಇದ್ವಿ. ಕುಟ್ಟಿ ನೀರು ತೆಗೆದ್ಬಿಡ್ತಿದ್ರಿ. ಕುಟ್ಟೋದು ಎಲ್ಲ ಕಡೆ ದೊಡ್ಡ ಕಲ್ಲಿಕ್ಕಿರೋರು ಎಲ್ಲ ಕುಟ್ಟಿದ್ವಿ ನಾವು. ಈಗ ಏನು ಏಲಕ್ಕಿ ಪುಡಿನೂ ಕುಟ್ಟಲ್ಲ ಅಂತ ಹೇಳ್ತಾರೆ. ಹೌದು, ನಿಜ. ಹಂಗಾಗ್ಬಿಟ್ಟಿದೆ, ಎಲ್ಲ ಮಿಷಿನ್ಗಳು ಬರೋದು ಈಗೆಲ್ಲ. ಪೆಪ್ಪರ್ ಸಾಲ್ಟ್, ಓಕೆ, ಪೆಪ್ಪರ್, ಕೊತ್ತಂಬರಿ ಸ್ವಲ್ಪ ಇವಾಗ ಹಾಕ್ಬೇಕು. ಇದು ಇನ್ನೂ ಲೆಮನ್ ಕಲರ್ ಬೇಕು ಅಂದ್ರೆ ನಾನಿಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ. ಇನ್ನೂ ಲೆಮನ್ ಕಲರ್ ಬರಬೇಕು ಅಂದ್ರೆ ಆರೆಂಜ್ ಕಲರ್ ಅಂತ ಬರುತ್ತೆ, ಆ ಕಲರ್ ಹಾಕೋಬಹುದು. ನಾವಿಲ್ಲಿ ಆ ಕಲರ್ ಹಾಕಿಲ್ಲ, ಅರಿಶಿನ ಪುಡಿ ಹಾಕಿದ್ದೀನಿ ನಾನು. ಇದು ಜಾಸ್ತಿ ಬೆಂದು ಎಲ್ಲ ಪುಡಿ ಆಗಬಾರ್ದು, ಹಾಗೆ ಇರ್ಬೇಕು, ಪೀಸ್ ಕಾಣಬೇಕು. ಇವಾಗ ನೀರ್ ಹಾಕ್ತೀರಾ? ಸ್ವಲ್ಪ ನೀರು ಹಾಕಿ ಬೇಯಬೇಕಲ್ಲ. ಸ್ವಲ್ಪ ನೀರು ಹಾಕಬಿಟ್ಟು ಬೇಯೋ ಅಷ್ಟು ಅದು ಇದು ಸ್ವಲ್ಪ ಬೇಯಬೇಕಲ್ಲ. ಬೆಂದಾದ್ಮೇಲೆ ಅದು ಹಾಕೋಬೇಕು. ಇಷ್ಟು ಅದು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೀರು, ಜಾಸ್ತಿ ನೀರು ಹಾಕೋಬಾರ್ದು, ಡ್ರೈ ಆಗ್ಬೇಕಿದು. ಆರೆಂಜು, ಕಬ್ನಾಲು, ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕೋದು ಅಷ್ಟೇ. ಮುಚ್ಚಬೇಕು. ಚಂದ್ರಪ್ಪ, ಎಷ್ಟು ನಿಮಿಷ ಬೇಯಬೇಕಿದೆ? ಇದು ಒಂದು 10 ನಿಮಿಷ ಬೇಯಬೇಕು. 10 ನಿಮಿಷ ಬೇಯಬೇಕಾ? ಪೀಸು ದೊಡ್ಡದಿರೋದ್ರಿಂದ 10 ನಿಮಿಷ ಬೆಂದ್ರೆ ಬೇಯಬೇಕು. ಒಳಗಡೆ ಆ ಮಸಾಲ ಇಡ್ಕೋಬೇಕು, ಆ ಖಾರ ಮಸಾಲ ಏನಿಲ್ಲ, ಅದಕ್ಕೆ ಉಪ್ಪು ಹಿಡಿಬೇಕಷ್ಟೇ. ಉಪ್ಪು ಖಾರ ಹಿಡಿಬೇಕು. ಉಪ್ಪು ಖಾರ ಹಿಡಿದಿಲ್ಲ ಅಂದ್ರೆ ಮಜಾ ಇಲ್ಲ ತಿನ್ಬೇಕಂದ್ರೆ. ಅದು ಸಪ್ಪೆ ಬಿದ್ದೋಗ್ಬಿಟ್ರೆ ಊದ್ಬಿಡಕ್ ಅನಿಸ್ಬಿಡುತ್ತೆ. ಉಪ್ಪು ಖಾರ ಹಿಡಿಲ್ಲ, 10 ನಿಮಿಷ ಬೇಯಿಸೋಣ. 10 ನಿಮಿಷ ಬೇಯಿಸೋಣ. ಬೇಯ್ಲಿ. ಒಂದು ಜ್ಯೂಸ್ ಮಾಡ್ಕೊಡೋಣ ಅಂತ ನೀವೀಗ. ಹಿಂಡಿ ಒಳ್ಳೆ ಅಭ್ಯಾಸ ಅಲ್ಲ ನಿಮಗೆ? ಇನ್ನೂ ಮಿಷಿ ದೊಡ್ಡದು ಇಟ್ಕೊಂಡ್ರೆ ಚೆನ್ನಾಗಿ ಹಿಂಡ್ಬೋದು. ಇದಕ್ಕಾ? ಇದು ಆರೆಂಜ್ ಜ್ಯೂಸ್. ಅದೇನದು ಕಪ್ಪು ಗಷ್ಟ? ಇದು ಕಬ್ಬಿನ ರಸ. ಡೌಟ್ ರೀ ನಂಗೆ. ಡೌಟಾ? ಓಹೋ, ಕಬ್ಬಿನ ಏನಕ್ಕೆ ಹಾಕ್ತಾರೆ? ಕುಡಿದು ನೋಡಿ. ಏನೋ ಹಂಗೆ ಅನ್ಸುತ್ತೆ. ಓಹೋ, ಕಬ್ಬಿನ ಹಾಲು, ಕಿತ್ತಣ್ಣಿನ ಜ್ಯೂಸು. ಏನಿವತ್ತು ಏನ್ ಚಿಕನ್ ಮಾಡ್ತಾ ಇರೋದು ಚಂದ್ರಪ್ಪ? ಲೆಮನ್ ಚಿಕನ್, ಪಂಜಾಬಿ ಲೆಮನ್ ಚಿಕನ್. ಈಗ ಆಫ್ ಮಾಡಿ. ಆಫ್ ಮಾಡಿ. ಇವಾಗ ನಿಂಬೆಹಣ್ಣು ಹಾಕೋಣ. ಇವಾಗ ಲೆಮನ್ ಚಿಕನ್ ಆಗೋದು. ಇವಾಗ ಲೆಮನ್ ಚಿಕನ್ ಆಗೋದು. ಕಬ್ಬು, ಕಿತ್ತಳೆ ಹಣ್ಣು ಮತ್ತು ನಿಂಬೆ ಹಣ್ಣಿನ ಚಿಕನ್. ನಾನು ಹೇಳಿದ್ನಲ್ಲ, ತಲೆ ಕೆಡಿಸ್ತೀನಿ ನೋಡಿ ನಿಮಗೆ ಏನಿದಲ್ಲ ಅಂತ. ಆಗಿದೆ. ಪಂಜಾಬಿ ಲೆಮನ್ ಚಿಕನ್ ರೆಡಿ ಆಗಿದೆ. ಪಂಜಾಬಿ ಲೆಮನ್ ಚಿಕನ್ ಅಲ್ಲ ಚಂದ್ರಪ್ಪ, ಇದು ಪಂಜಾಬಿ ಸ್ವೀಟ್ ಲೆಮನ್ ಏನದು ಆರೆಂಜ್ ಅಲ್ಲಲ್ಲ, ಲೆಮನು ಮತ್ತೆ ಶುಗರ್ ಕೇನ್ ಇದು ಎಲ್ಲ ಮಿಶ್ರಣ ಮಾಡಿದ್ದಾರೆ. ವಿಶೇಷವಾದಂತ ಅಡಿಗೆ ಮುರಳಿಯವರೇ, ಇದು ಸ್ಪೆಷಲ್ ಟ್ರೆಡಿಷನಲ್ ಆಗಿ ಮಾಡುವಂತ ಅಡಿಗೆ ಇದು ಪಂಜಾಬ್ ಚಿಕನ್ ಅಲ್ಲಿ. ಇದನ್ನೊಂದ್ಸರಿ ಟೇಸ್ಟ್ ಮಾಡಿ ಆಮೇಲೆ ನನ್ಗೆ ಹೇಳಿ ಅಂತ ಹೇಳಿದ್ದಾರೆ.
ಇದನ್ನ ನಮ್ಮ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಪಂಜಾಬಿ ಲೆಮನ್ ಚಿಕನ್ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಿಕನ್ ಹಾಕಿ ಹುರಿದು ಅರಿಶಿನ, ಉಪ್ಪು, ಧನಿಯಾ ಪುಡಿ, ದಪ್ಪ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಬೇಯಲು ಬಿಡಿ. ನಂತರ ಕಿತ್ತಳೆ ಹಣ್ಣಿನ ರಸ, ಕಬ್ಬಿನ ಹಾಲು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಪಂಜಾಬಿ ಲೆಮನ್ ಚಿಕನ್ ರೆಡಿ ಟು ಈಟ್. ಇದೇನ್ರಿ ನಿಂಬೆಹಣ್ಣು ಅದ್ರ ಜೊತೆಗೆ ಕಿತ್ಲೆ ಹಣ್ಣು ಅದೆಲ್ಲ ಸುಮ್ಮನೆ ಡೆಕೋರೇಷನ್ಗೆ ಇಕ್ಕಿರೋ ಸರ್. ಊಟ ಚಿಕನ್ ತಿಂದಾದ್ಮೇಲೆ ಅದೆಲ್ಲ ತಿನ್ನೋದು. ಕಬ್ಬಿನ ಜ್ಯೂಸ್ ಇದು. ಕಬ್ಬಿನ ಜ್ಯೂಸ್. ಅದಕ್ಕೆ ಹೋಗಿ ಇದನ್ನ ಹಿಂಡಿದಿರಲ್ರಿ. ಒಳ್ಳೆ ಕತೆ ಆಯ್ತು ನಿಮ್ದು. ಓಕೆ, ಟೇಸ್ಟ್ ಮಾಡೋಣ. ಓಕೆ, ವೆರಿ ಗುಡ್. ಗ್ರೇವಿ ಎಲ್ಲ ಸಖತ್ತಾಗಿದೆ. ಇದು ಗ್ರೇವಿ ಜಾಸ್ತಿ ಬರಲ್ಲ, ಇನ್ನೂ ಡ್ರೈ ಆಗ್ಬೇಕು. ಡ್ರೈ ಆಗ್ಬಿಡ್ಬೇಕಿತ್ತು ಲೆಕ್ಕ. ಬಿಟ್ಟರೆ ಡ್ರೈ ಮಾಡ್ಬಿಡ್ತೀರಲ್ಲ. ಡ್ರೈ ಮಾಡ್ಬಿಡ್ತೀವಿ ನಾವು. ಹೆಂಗ್ ತಿನ್ನೋದು ಇದನ್ನ? ಕೈಲೇ ತಿನ್ಬೇಕ್ರಿ. ಕೈಲೇ ತಿನ್ಬೇಕು. ತುಂಬಾ ಜನಕ್ಕೆ ಈ ರೆಕ್ಕೆ ಪಾರ್ಟ್ ತುಂಬಾ ಇಷ್ಟ. ಚಿಕನಲ್ಲಿ ಒಳ್ಳೆ ಐಟಮ್ ಅಂದ್ರೆ ಅದೇನೆ, ರೆಕ್ಕೆನೆ. ನಾರಿರಲ್ಲ ಮಾಂಸ ಅದು. ಚೆನ್ನಾಗಿದೆ. ಒಂದಂತೂ ಚಿಕನ್ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಯಾವುದೋ ಒಂದು ರೀತಿ, ಯಾವುದೋ ಒಂದು ಟೇಸ್ಟ್ ಬಂದಿದೆ ಅಷ್ಟೇ. ಯಾಕಂದ್ರೆ ನಾನು ಏನು ಹಾಕ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಎಷ್ಟೋ ಅಡುಗೆಗಳಲ್ಲಿ ವೈನೆಲ್ಲ ಯೂಸ್ ಮಾಡಿ ಮಟನ್ನ ಚಿಕನ್ನೇ ಕುಕ್ ಮಾಡ್ತಾರೆ. ಹೌದು, ಇದು ಎಲ್ಲ ಹಾಕ್ತಾರೆ. ಡ್ರಿಂಕ್ಸ್ ಹಾಕಿ ಮಾಡ್ತೀವಿ ಮಾಡಿ. ತೆಂಗಿನ ಮರದ ಕಳ್ಳನ್ನ ಹಾಕಿ ಚಿಕನ್ನ ಬೇಯಿಸಿ ಮಾಡುವಂಥ ಅಡುಗೆಗಳು ತುಂಬಾ ಇದೆ. ಅದರಿಂದ ನೀವು ಜ್ಯೂಸ್ ಹಾಕಿದಕ್ಕೆ ಏನು ಅತಿಯೋಶಕ್ತಿ ಎಲ್ಲ ಏನಿಲ್ಲ. ಚಂದ್ರಪ್ಪನವರು ಒಂದು ಜ್ಯೂಸು, ಯಾವುದೋ ಒಂದು ಜ್ಯೂಸನ್ನು ಕುಡೀರಿ, ಒಂದು ಪೀಸ್ ತಿನ್ನಿ, ಅವ್ರ ಟೇಸ್ಟ್ ಚೇಂಜ್ ಆಗುತ್ತೆ. ಬಾಯಿ ನಾಲ್ಗೆ ಟೇಸ್ಟ್ ಚೇಂಜ್ ಆಗುತ್ತೆ. ಎಸ್, ಮೋಸ್ಟ್ಲಿ ನಾವು ಇದನ್ನ ಹಾಕಿದ್ದಕ್ಕೆ ಸ್ವಲ್ಪ ಜಾಸ್ತಿ ಸಿಹಿ ಆಗೋಯ್ತು. ನಾವು ಖಾರ ಕಡಿಮೆ ಮಾಡಿದ. ಖಾರ ತುಂಬ ಜಾಸ್ತಿ ಇರುವಾಗ ಅದು ಸ್ವಲ್ಪ ಹಾಕಿದ್ರೇ ಅದು ಕರೆಕ್ಟ್ ಒಂದು ಲೆವೆಲ್ ಬಂದ್ಬಿಡ್ತದೆ. ಆಗ ಸಿಹಿ, ಖಾರ, ಉಪ್ಪು ಎಲ್ಲ ಟೇಸ್ಟು ಸಿಗ್ತಾ ಇರ್ತದೆ ನಾಲ್ಗೆಗೆ. ಹಂಗಾಗಿಲ್ಲ ಇದು. ಇದು ಖಾರನ ತಿನ್ಬಿಟ್ಟಿದೆ. ಖಾರ ಜಾಸ್ತಿ ತಿನ್ಬಿಡೈತೆ. ಇದು ನಾವು ತಿನ್ಕೊಂಡು ನೋಡಿಕೊಂಡು ಮಾಡಿದ್ರೆ ಅದನ್ನ ಯಾವ ಥರ ತರಬೇಕು ಅಂತ ತಂದ್ಬಿಡ್ತೀವಿ. ನಾವು ನೋಡ್ತೀವಿ ಮಾಡುವಾಗ ಯಾವ್ದು ಕಮ್ಮಿ ಆಗಿದೆ, ಯಾವ್ದು ಜಾಸ್ತಿ ಆಗಿದೆ ಹಾಕ್ಕೊಂಡು ನೋಡಿಕೊಂಡು ತಿನ್ಕೊಂಡು ಸರಿ ಮಾಡ್ತೀವಿ. ಎಲ್ಲನೂ ಒಂದು ಲೆವೆಲ್ ತಂದ್ಬಿಡ್ತೀವಿ. ಎಲ್ಲನೂ ಏನು ಗೊತ್ತಾಗಲ್ಲ ಅವಾಗ ನಿಮಗೆ. ಇಲ್ಲಿ ನಾನು ಏನು ನೋಡಿದೆ ನಿಮ್ಗೆ ಡೈರೆಕ್ಟ್ ನಿಮಗೆ ನೋಡೋಕೆ ಬಿಟ್ಬಿಟ್ಟಿದ್ದೀನಿ ನಾನು. ಅದು ಪಾಯಿಂಟ್ ಇರೋದು. ಚೆನ್ನಾಗಿದೆ. ಖಾರವಾಗಿದೆ. ಇಲ್ಲ ನಾವು ಅನ್ಕೊಳ್ಳೋಷ್ಟು ಖಾರ ಬಂದಿಲ್ಲ. ನಾವು ಇದನ್ನ ಮಿಕ್ಸ್ ಮಾಡೋದಲ್ಲ. ಮಿಕ್ಸ್ ಮಾಡಿದ್ದು ಈ ಥರ ಕುಡ್ಕೊಂಡು ತಿನ್ನೋದೇ ಚಿಕನ್. ಇದು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಅದ್ಭುತವಾದ ಚಿಕನ್ ತೋರಿಸಿದ್ದೀರಾ. ಒಂದು ಹೊಸ ರುಚಿ, ಒಂದು ಹೊಸ ಪ್ರಯತ್ನ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಖ್ಯಾತ ಸಂವಹನಿ ತಜ್ಞರು. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಸಮ್ಮರ್ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದಾರೆ. ಸಮ್ಮರ್ ಏನೇನು ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ತಿಂದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಏನ್ ಗುರುಜಿ ಹಣ್ಣಿದು ಗಿಡದ ಸಮೇತ, ಕೊಂಬೆ ಸಮೇತ ಕಿತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಬೇರ್ ಮಾತ್ರ ಅಲ್ಲೇ ಬಿಟ್ಬಿಟ್ವಿ. ಏನ್ ಗುರುಜಿ ಇದು? ಲೀಚಿ ಇಲ್ಲಿ ಬೆಳೀತಾ? ಇಲ್ಲಿ ಬೆಳೀತಾ ಇದಾರೆ. ಈಗ ಬೆಳೀತಾ ಇದಾರೆ. ಹೌದಾ? ಬೆಳೀತಾ ಇದಾರೆ ಈಗ. ಇದು ತಿನ್ನೋದೇ ಮಜಾ ಗುರುಜಿ. ಹೌದು. ಹೇಳಿ ಗುರುಜಿ, ಏನ್ ಮಾಡ್ತಿದ್ದೀವಿ ಒಳಗಡೆ? ಓಕೆ, ಲೀಚಿ ಹಣ್ಣಿದೆ. ಓಕೆ, ಅದರಲ್ಲಿ ಸಿಪ್ಪೆನ್ ತೆಗೆದಾಗ ಈ ತರ ಬರುತ್ತೆ. ಓಕೆ 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 ತೆಗಿತಾ ಇದೀನಿ ಗುರುಜಿ, ಹಂಗೆ ನೋಡ್ಕೊಂಡು. ಓಕೆ, ಹೇಳಿ ಗುರುಜಿ. ಲಿಚ್ಚಿ ವಿತ್ ಟೋಫು ಬೇಕಾಗುವ ಸಾಮಗ್ರಿಗಳು: ಲಿಚ್ಚಿ ಹಣ್ಣು, ಟೋಫು, ಖರ್ಜೂರದ ಪೇಸ್ಟ್, ವೆನಿಲಾ ಎಸೆನ್ಸ್. ಚಾಕು ತಗೊಂಡು ಇದನ್ನ ಹೊಟ್ಟೆ ಸೀಳೋದು. ಓಕೆ, ಜ್ಯೂಸ್ ಮಾಡ್ತೀರಾ ಗುರುಜಿ? ಇಲ್ಲ ಇಲ್ಲ, ಇದು ಹಾಗೆ ಬಾಯಲ್ಲಿ ಹಾಕೊಂಡು ತಿನ್ನೋಕೆ. ತಿನ್ನಕ್ಕ? ಹೌದೌದು. ಸೊ ಇದನ್ನ ತಗೊಂಡು ಇದರಲ್ಲಿರೋ ಬೀಜನ ತೆಕ್ಕೊಂಬಿಡೋದು. ನಾನು ಜ್ಯೂಸ್ ಮಾಡ್ತೀರಾ ಅನ್ಕೊಂಡಿದ್ದೆ ಗುರುಜಿ. ಬೇಡ, ಸೊ ಈ ತರ ತೆಕ್ಕೊಂಬಿಡೋದು. ಈ ತರ ಆಯ್ತು. ಆಕ್ಚುಲಿ ಲೀಚಿ ಹಾಗೆ ತಿಂತಾರೆ ಜನರಲ್ಲಿ. ಈಗ ಮುರಳಿಯವರು ಕೆಟ್ಟುಳಿ ಗುರುಜಿ ಇದು. ಹೌದು, ಸ್ವಲ್ಪ ಸಿಹಿ ಮಾಡ್ಕೊಳ್ಳೋಣ ಬಿಡಿ. ಇದೆಲ್ಲ ಬೆಂಗಳೂರಲ್ಲೇ ಬೆಳೀತಾ ಇದ್ದಾರೆ ಈಗ. ಹೌದಾ? ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್. ಓ ಎಸ್. ಇಷ್ಟೊಂದು ಉಳಿರಲ್ವಲ್ಲ ಗುರುಜಿ? ಸೀಸನ್ ಇಲ್ವ ಈಗ? ಇಲ್ಲ, ಸೀಸನ್
ಮೇ ಬಿ ಸ್ವಲ್ಪ ಎಳೆದೇ ಕಿತ್ತಿರ್ಬೋದೇನೋ. ನೆಲ್ಲಿಕಾಯಿ ಉಳಿದೆ ಇದು. ಓಹೋ ಹೌದಾ. ಒಂದೇನಾಗತ್ತೆ, ಒಂದು ಈ ಥರ ಹುಳಿದು, ಎರಡನೇದು ಒಂಥರ ರಬ್ಬರ್ ಆಗಿರುತ್ತೆ ಇದು. ಜ್ಯೂಸಿ ಇರಬೇಕು ಇದು, ಜ್ಯೂಸಿ ಆಗಿ. ನೆಲ್ಲಿಕಾಯಿ ಉಳಿದೆ ಇದು. ಓಕೆ, ಸೊ ಈ ಥರ ನಾವು ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡು ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ ಬೇಕು. ಸೊ ಈ ಥರ ಮೊದಲು ಸಿಪ್ಪೆ ತೆಗೆದು ಬೀಜ ತೆಗೆದು ಇಟ್ಕೊಂಡ್ಬಿಡೋದು. ಆಯಿತು. ಇನ್ನೊಂದು ಕಡೆ ಟೋಫು ಅಂದರೆ ಸೋಯಾ ಟೋಫು. ಓಕೆ ಓಕೆ ಓಕೆ, ಅದನ್ನು ಹಾಕೊಳ್ಳೋಣ. ಸೋಯಾ ಟೋಫು ಅಂದರೆ ಇದು ಸೋಯಾದಿಂದ ಮಾಡಿರ್ತಕ್ಕಂಥ ಪನ್ನೀರು. ಯೂಶಲಿ ಪನ್ನೀರ್ನ ಹಾಲಿಂದ ಮಾಡ್ತೀವಿ, ಅದು ಸೋಯಾಬೀನಿಂದ ಮಾಡಿರ್ತಕ್ಕಂಥದ್ದು ಪನ್ನೀರ್. ಅದು ಅದಕ್ಕೆ ಡೇಟ್ ಪೇಸ್ಟ್ ಹಾಕೊಳ್ಳೋಣ. ಸೊ ಇದನ್ನ ಹಾಕ್ಬಿಟ್ಟು ತೊಗೊಂಬಂದಿದೆ ಫುಲ್. ಓಕೆ 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 ಗುರುಜಿ. ಓಕೆ, ಅದಕ್ಕೆ ಒಂದು ತೊಟ್ಟಷ್ಟು ವೆನಿಲಾ ಎಸೆನ್ಸ್, ಸುಮ್ಮನೆ ಬೆರಳಲ್ಲೇ ತೊಗೊಂಡು ಬೆರಳಲ್ಲಿ. ಅದು ವೆನಿಲಾ ಎಸೆನ್ಸ್ ಬಿದ್ರೇನೆ ಅದೇನೋ ಬೇರೆ ಮಜಾ ಬರುತ್ತೆ. ನಿಜ ನಿಜ. ಅಷ್ಟು ಐಸ್ ಕ್ರೀಮ್ಗೆ ಅವರು ಒಂದಿಷ್ಟು ಹಾಕ್ತಾರೆ ಅಂದರೆ ಎಷ್ಟು ಪವರ್ಫುಲ್ ಅದು. ಸೊ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋದು. ಓಹೋ ಹೋ. ಸೊ ಇದರೊಳಗೆ ಸ್ಟಫ್ ಮಾಡೋದು. ಸ್ಟಫ್ ಮಾಡಿ ಫ್ರಿಜ್ಜಲ್ಲಿ ಏನು ಇಡಬೇಕಾ ಗುರುಜಿ? ಇಟ್ಟರೆ ಚೆನ್ನಾಗಿ ಹಾಗೆ ನಿಮ್ಗೆ ಇಡೋದು ಬೇಡ. ಓಕೆ, ಹಂಗೆ ತಿನ್ಕೋಬೋದು. ಯಾಕಂದ್ರೆ ನೀವು ತಣ್ಣಗಿರೋದು ಇಷ್ಟಪಡಲ್ಲ. ಏನು ಹಂಗೆ ನೋಗ್ತೀರಾ? ಅಲ್ಲ ಇಟ್ಬಿಡಿ, ನಾನು ಹೆಂಡತಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಲಿಚ್ಚಿ ವಿತ್ ಟೋಫು. ಓಕೆ, ಲಿಚಿ ಯಾಕೋ ಸಿಕ್ಕಾಪಟ್ಟೆ. ಈ ಲಿಚಿ ವಿತ್ ಟೋಫು ಅದಕ್ಕೆ ಸ್ವಲ್ಪ ಸಿಹಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲಿಚ್ಚಿ ವಿತ್ ಟೋಫು ಮಾಡುವ ವಿಧಾನ: ಒಂದು ಬೌಲ್ಗೆ ಟೋಫು, ಖರ್ಜೂರದ ಪೇಸ್ಟ್, ವೆನಿಲಾ ಎಸೆನ್ಸ್ ಹಾಕಿ ಕಲಸಿ ಬೀಜ ತೆಗೆದ ಲಿಚ್ಚಿ ಹಣ್ಣಿನ ಒಳಗೆ ತುಂಬಿದರೆ ಲಿಚ್ಚಿ ವಿತ್ ಟೋಫು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ಒಂದು ಲಿಚಿ ವಿತ್ ಟೋಫೋನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತದೆ, ನೋಡಕ್ಕೇನೋ ಒಂಥರ 5 ಸ್ಟಾರ್ ಹೋಟೆಲ್ದಲ್ಲಿ ಮಾಡಿ ಇಟ್ಟಿರೋ ತರ ಕಾಣ್ತದೆ. ತಿನ್ನೋದು ಹೆಂಗಿರುತ್ತೋ ಅಂತ ಗೊತ್ತೀರಾ? ಇದು ತಿನ್ನೋದಕ್ಕಿಂತ ಮೊದಲು ಗುರುಜಿ ಒಂದೇ ಒಂದು ಹೇಳ್ಬಿಡ್ತೀನಿ. ಹೇಳಿ ಗುರುಜಿ. ಬರೀ ಟೋಫು ಇದು ಲಿಚ್ಚಿ ತಿಂದ್ರೆ ನಾರಾಗಿ ರಬ್ಬರಿ ಆಗಿರುತ್ತೆ. ಓಕೆ, ಈ ಟೋಫು ಸಮೇತ ತಿಂದ್ರೆ ಇದೊಂದು ಸ್ವೀಟು ಆಡ್ ಮಾಡುತ್ತೆ. ಜೊತೆಗೆ ಒಂದು ಸಾಲಿಡ್ ಬಲ್ಕ್ ಸಿಕ್ಕತ್ತೆ. ಬಹಳ ಚೆನ್ನಾಗಿ ಒಂಥರ ವಿಚಿತ್ರವಾದ ರುಚಿ, ವಿಚಿತ್ರವಾಗಿರುತ್ತೆ, ತಿಂದು ನೋಡಿ. ಓಕೆ, ಜೊತೆಗೆ ಇವತ್ತೊಂದು ಕರೆ ಬಂದಿದೆ ಗುರುಜಿ. ಹಲೋ ಹಲೋ ಗುರುಜಿ, ನಮಸ್ಕಾರ. ಏನ್ ನಿಮ್ಮ ಹೆಸರು ಹೇಳಿ ಫಸ್ಟ್? ನನ್ನ ಹೆಸರು ಅನ್ನಪೂರ್ಣ ಮುರಳಿಯವರೇ. ಎಲ್ಲಿಂದ ಅನ್ನಪೂರ್ಣ ಅವರೇ? ನಾವು ಹುಬ್ಬಳ್ಳಿಯಿಂದ ಸರ್ ನಿಮ್ಮನ್ನ ಕಾಯ್ತಾ ಇದೀವಿ. ಗುರೂಜಿ ಕಡೆ ಭೇಟಿ ಮಾಡ್ತಿ, ನಮ್ಮನ್ನ ಆರೋಗ್ಯದಿಂದ ಇಡ್ತೀರಿ ಅಂತ ನಾವು ನಿಮ್ಮನ್ನ ದಿನಾ ನೆನೆಸ್ಕೊಂಡು ಇವತ್ತು ನಮಗ್ ಸಿಕ್ಕಿರಿ ನೀವು. ಹೌದ್ರಿ, ನಿಮ್ಮ ಹತ್ರ ಸಿಕ್ಕದ್ ಬಹಳ ಲೇಟ್ ಆಯ್ತ್ರಿ. ನಮ್ ಗುರೂಜಿ ಅವ್ರು ನಿಮ್ಗೋಸ್ಕರ ಕಾಯ್ತಾ ಇದ್ರಿ. ಏನಿದೆ ಪ್ರಶ್ನೆ ಕೇಳ್ಕೊಳ್ರಿ. ನಮಸ್ಕಾರ ಹೇಳಮ್ಮ. ನಮಸ್ಕಾರ ಹೇಳು. ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರೂಜಿ, ನನಗೆ 2 ಸರ್ತಿ ಆಪರೇಷನ್ ಆಗೈತಿ. ಈಗ ಡೆಲಿವರಿ ಆಪರೇಷನ್ ಈಗ 5.5 ತಿಂಗಳು ಮತ್ತೆ 2ನೇದಾಗಿ ಸರ್. ಈಗ ನನಗ ಕಾಲು ಬಾವು ಬಂದವು. ಆಮೇಲೆ ತುಂಬಾ ನನಗೆ ಈಗ ಎಷ್ಟು ಅಡ್ಡಾಡಕ್ ಬರೋದು, ಒಳಗ್ ಸುತ್ತದಂಗ ಆಗ್ತೈತಿ. ನಂದು ಆರೋಗ್ಯ ಒಟ್ಟೆ ಏನು ಸರಿ ಇಲ್ಲ. ನನಗ ಒಂಥರ ಸಾವು ಅಂತಂದ ಅನ್ನೋಂಗ ಆಗ್ಬಿಟ್ಟೈತಿ ಸರ್ ನನಗೀಗ. ಈಗ ನನಗ್ ಮತ್ತೆ ಈಗ ದೊಡ್ಡ ಡಾಕ್ಟರ್ ಅಂತ ಹೋಗ್ರಿ ನೀವು ಬರ್ದು ಕೊಟ್ರ. ಇವತ್ತು ಬೇಡ, ಇವತ್ತು ಗುರೂಜಿನ ಏನಿದ್ರು ಇವತ್ತು ಗಟ್ಟಿಯಾಗಿ ಅವ್ರದೊಂದು ನುಡಿ ತಗೊಂಡು ಅವ್ರು ಹೋಗೋದು ಬೇಡ ಅಂದ್ರೆ ಬಿಡೋದಂತಂದ್ರೆ ಇವತ್ತು ನಿರ್ಣಯ ಮಾಡಿ ನಿಮಗ್ ಫೋನ್ ಹಚ್ತೀನಿ ಸರ್. ಅಮ್ಮ, ಒಳ್ಳೇದು ಮಾಡಿದ್ಯಾ. ನಿನ್ನ ಸಮಸ್ಯೆ ಅರ್ಥ ಆಗಿದೆ. ಡಾಕ್ಟರ್ ಹತ್ರನು ತೋರಿಸಿ 2 ಸಲ ಆಪರೇಷನ್ ಮಾಡಿಸ್ಕೊಂಡಿದ್ದೀಯಾ. ಹಾಗಾಗಿ ನನ್ನ ಅನಿಸಿಕೆ, ಈ ಒಂದು ಸಮಸ್ಯೆ 90 ಭಾಗದಷ್ಟು ಪ್ರೇತಾತ್ಮಕ್ಕೂ ಸಂಬಂಧಪಟ್ಟಿದೆ, 10 ಭಾಗದಷ್ಟು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದೆ. ನೀನು ಜೊತೆಗೆ 2 ಅಥವಾ 3 ಜನ ಸಹಾಯಕರು ಬೇಕು ನಿನಗೆ. 3 ಜನ ಇದ್ರೆ ಒಳ್ಳೇದು ಸಹಾಯಕರು. 4 ಜನ 3 ಜನ ಸಹಾಯಕರು ಮತ್ತು ನೀನು ಒಟ್ಟು 4 ಜನ 3.5 ದಿವಸದ ಕ್ಲಾಸ್ ಕಲ್ತ್ಕೊಮ್ಮ. ಕಲ್ತ್ಕೊಂಡು 3.5 ದಿವಸದ್ದು ಕ್ಲಾಸ್ ಕಲ್ತ್ಕೋಬೇಕು. ಕಲ್ತ್ಕೊಂಡು 1 ತಿಂಗಳು ಏನೋ ಪ್ರಾಕ್ಟೀಸ್ ಮಾಡು ಮನೆಯಲ್ಲೇ. ಸರಿ ಹೋಗದೆ ಇದ್ರೆ ನನ್ನ ಹತ್ರ ಬಂದ್ರೆ ನಾನು ಆ ಪ್ರೇತಾತ್ಮ ತೆಗೆಸ್ಕೊಟ್ಟು ಹಿಂದಿನ ಜನ್ಮ ಸರಿ ಮಾಡಿಸ್ಕೊಟ್ಟು ನಿನಗೆ ವರ್ಮ ಚಿಕಿತ್ಸಾ ಅಂತ ಮಾಡ್ಬೇಕಾಗತ್ತೆ. ವರ್ಮ ಚಿಕಿತ್ಸಾ ಅಂತ ಮಾಡಬೇಕು. ಆಮೇಲೆ ಅರೋಮಾ ಮಸಾಜ್ ಅಂತ ಬೇಕಾಗಬಹುದು. ಈ 3-4 ಥೆರಪಿನ ಕಂಬೈನ್ ಮಾಡಿದ್ರೆ ನನ್ನ ಪ್ರಕಾರ ತುಂಬಾನೇ ಅನುಕೂಲ ಆಗಿ ಕಂಪ್ಲೀಟ್ ಗುಣ ಆದರೂ ಆಗೋ ಸಾಧ್ಯತೆಗಳು ಇವೆ ಅಮ್ಮ. ಹಾಗಾಗಿ ಈಗ ನಾವು
ನಿಮ್ಮ ಹತ್ರ ಹ್ಞೂನ್ರಿ ಸರ್. ಈಗ ನಾವು ನಿಮ್ಮ ಹತ್ರ ಅದನ್ನ 4 ಮಂದಿ ಸಮೇತ ಬರ್ಬೇಕೇನ್ರಿ ನಾವು? 3 ಮಂದಿ ಪ್ಲಸ್ ನೀನು 4 ಜನ ಟೋಟಲಿ, ನಿನ್ನೂ ಸೇರಿ 4 ಜನ. ಹ್ಞೂನ್ರಿ, ನಾವು ಯಾವಾಗ ಬರೋಣ ಸರ್? ನಿಮ್ದು ಆಫೀಸ್ ನಂಬರ್ ಎಲ್ಲ ಕೊಡ್ರಿ, ನಾವು ಮಾತಾಡ್ಕೊತೀವಿ ಸರ್. ಆಯ್ತಮ್ಮ ಆಯ್ತಮ್ಮ ಅನ್ನಪೂರ್ಣೇಶ್ವರಿ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಓಕೆ ಗುರುಜಿ, ಉಳುಳಿ ಸಿಹಿ ಎಲ್ಲ ಒಂಥರ ಅದ್ಭುತವಾಗಿದೆ, ಖುಷಿ ಆಯ್ತು. ಬಟ್ ಇದು ಸ್ವಲ್ಪ ರೆಫ್ರಿಜರೇಟ್ ಮಾಡಿ ತಿಂದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಸ್ಪೀಕಿಂಗ್ ಇದು 4 to 5 hours ರೆಫ್ರಿಜರೇಟ್ ಮಾಡಿಯೇ ತಿನ್ಬೇಕು. ಆದರೆ ನೀವು ತಣ್ಣಗಿರೋ ತುಂಬಾ ಇಷ್ಟಪಡಲ್ಲ, ಹಾಗಾಗಿ ನಾನು ರೆಫ್ರಿಜರೇಟ್ ಮಾಡದೇನೆ ತಿನ್ಸೋಣ ಅಂತ ತಂದಿದ್ದೀನಿ. ನಾವು ಫ್ರಿಜ್ ಇಟ್ಕೊಂಡು ತಿನ್ಕೊಳ್ತೀವಿ ಬಿಡಿ. ವೆರಿ ಗುಡ್, ಥ್ಯಾಂಕ್ ಯು ಗುರುಜಿ. ನೀವು ಬರೀ ತಿನ್ಬಿಟ್ಟು ಹಿಂಗೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಇಲ್ಲ, ಅದೊಂದು ತಿನ್ನಲ್ಲ. ಹೌದಾ? ನಾನು ನೋಡಿ ಗುರುಜಿ, ಓಕೆ ಓಕೆ ಓಕೆ, ಒಂದು ತಿಂದೆ, ನೀವು ತಿಂತಾ ಇದ್ದೀನಿ. ಇದನ್ನ ರೆಫ್ರಿಜರೇಟ್ ಮಾಡಿ ತಿನ್ಕೊಳ್ತೀವಿ. ಗುಡ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನೋ ಡಸ್ಟ್ ಬ್ರೂಮ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿಯವರೇ, ನಮ್ಗೆ ಅಡುಗೆ ಮಾಡಕ್ ಬರುತ್ತೆ, ನಮ್ಮನ್ನು ಕರ್ಸ್ಕೊಳ್ಳಿ, ಬಾಂಬೆ ಸ್ಟೈಲಿಂದ ಏನೋ ಮಾಡಿ ತೋರಿಸ್ತೀನಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕಲಾವತಿ ಕಾಕಡೆ. ಕಲಾವತಿ ಕಾಕಡೆ ಜೋಂಜಾಲ್. ಓಕೆ ಓಕೆ, ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ, ನೀವ್ ಹೇಳ್ಬೇಕು. ನಾವು ಏನ್ ಮಾಡ್ತಾ ಇದ್ದೀರಾ ಕಲಾವತಿ ಅವರೇ? ಬಾಂಬೆ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ಬಾಂಬೆ ಫಿಶ್ ಫ್ರೈ ಮಾಡ್ತಾ ಇದ್ದೀರಾ? ಎಲ್ಲಿದೆ ನಿಮ್ಮ ಮನೆ? ನಮ್ಮನೆ ಆಡುಗುಡಿ ಹತ್ರ, ಗಜೇಂದ್ರ ನಗರ್. ಬಾಂಬೆ ಫಿಶ್ ಫ್ರೈಯಾ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಬಾಂಬೆ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ಅಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಕಲ್ಲುಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಜಾರ್ ಕೊಡಿ. ಜಾರು ನಿಮ್ ಪಕ್ಕದಲ್ಲೇ ಇದೆ, ನಾನೇನ್ ಕೊಡೋದು ನಿಮ್ ತಿರ್ಗಾ? ಎಷ್ಟು ಜನ ಮಕ್ಕಳು ನಿಮ್ಗೆ ಕಲಾವತಿ ಅವ್ರಿಗೆ? 2. ಒಂದು ಹೆಣ್ಣು ಒಂದು ಗಂಡು. ಒಂದು ಹೆಣ್ಣು ಒಂದು ಗಂಡು. ಗಂಡು ಏನ್ ಮಾಡ್ತಾ ಇದೆ? ಗಂಡು ಸೆಕೆಂಡ್ PUC. ಹೆಣ್ಣೇನ್ ಮಾಡ್ತಾ ಇದೆ? ಇನ್ಫೋಸಿಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಓಕೆ ಓಕೆ, ಏನು ಹೆಣ್ಣು ಹೆಸರೇನು? ನಾಗರತ್ನ ಕಾಕಡೆ. ಗಂಡ ಹೆಸರು? ದರ್ಶನ್ ಕಾಕಡೆ. ಓಕೆ, ಎಸ್ ಕರೆಕ್ಟ್. ಅರ್ಧ ಅವರ ನೆನ್ಸಿರೋ ಅಕ್ಕಿ, ಅರ್ಧ ಗಂಟೆ ನೆನೆಸಿರುವಂತ ಅಕ್ಕಿ. ಅದು ಅಕ್ಕಿ. ಯಾರಿದ್ದಾರೆ ಬಾಂಬೆಲಿ ನಿಮ್ ಕಡೆಯವರು? ಇದಾರೆ, ನಮ್ಮ ಯಜಮಾನ್ರ ಕಡೆಯವರು ಇದ್ದಾರೆ. ಹೌದಾ? ಯಜಮಾನ್ ಏನ್ ಮಾಡ್ತಾರೆ? ಅವರು ಫ್ಯಾಷನ್ ಡಿಸೈನಿಂಗ್, ಟೈಲರ್, ಲೇಡೀಸ್ ಟೈಲರ್. ಹೌದಾ? ಮತ್ತೆ ಮಾಸ್ಟರ್ ಬುಟಿಕಲ್ ಕೆಲಸ ಮಾಡ್ತಾ ಇದ್ರು. ಇವಾಗ ನಾವು ಅಂಗಡಿಗೆ ಹಾಕೊಂಡಿದೀವಿ ಮನೆ ಹತ್ರ. ಹೌದೇನು? ಓಕೆ. ಕಲ್ಲುಪ್ಪು, ದಪ್ಪ ಉಪ್ಪು, ಕಲ್ಲುಪ್ಪು. ಓಕೆ. ಸ್ವಲ್ಪ ಕೊತ್ತಂಬರಿ. ಎಸ್. ಬೆಳ್ಳುಳ್ಳಿ. ಎಸ್. ಶುಂಠಿ. ಆಮೇಲೆ ಕಾಳು ಮೆಣಸು. ಎಸ್. ಮರಾಠಿಯವರು ಒಳ್ಳೆ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವೇನ್ರಿ? ನೀವು ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ಪಲಾವ್ 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 ಪ್ರಾನ್, ಪಲಾವ್, ಚಿಕನ್, ಮಟನ್ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಮಕ್ಳಿಗೆ ಏನಿಷ್ಟ ಕಲಾವತಿ ಅವ್ರು ಮಾಡೋದು? ನಾವು ಮಾಡೋದೆಲ್ಲ ಇಷ್ಟ. ಆಯ್ತಾ? ಒಂದು ಬೋಲ್ ಕೊಡಿ. ರುಬ್ಕೊಂಡಿರೋಂತ ಮಸಾಲ ಎಲ್ಲ ಅದಕ್ಕೆ ಹಾಕ್ಬಿಡ್ತಾ ಇದ್ದೀರಾ? ಓಕೆ ಮೇಡಮ್. ಅಂದ್ರೆ ಸ್ಪೆಷಲ್ ಆಗಿ ಏನಂದ್ರೆ ಇದ್ರೊಳಗೆ ಅಕ್ಕಿ ಹಾಕಿ ನೆನ್ಸಿಟ್ಟಿರೋ ಅಕ್ಕಿನ ಹಾಕಿರೋದೇ ವಿಶೇಷ ಅಂತ ಕಾಣ್ತದೆ. ಹೌದೌದು. ನಂತರ ಅಚ್ಚ ಖಾರದ ಪುಡಿ. ಖಾರ ತಿನ್ನಲ್ಲ ನೀವು? ಖಾರ ತಿಂತೀವಿ. ಖಾರ ಹಾಕಿದ್ರಿ ಸಪ್ಪೆ ತಿನ್ನಕ್ಕಾಗುತ್ತಾ? ಸಪ್ಪೆ ತಿನ್ನೋ ತರ ಕಾಣ್ತಾ ಇದೀವ ನಾವು. ನೀವು ಖಾರ ತಿಂತೀರಾ? ನಾವು ಖಾರ ತಿಂತೀವಿ. ಮಕ್ಳು ತಿನ್ನಲ್ಲ, ನಾನು ತಿಂತೀನಿ. ಓಹೋ. ಧನಿಯಾ ಊರು? ಧನಿಯಾ ಪುಡಿ. ನಾವು ಮದ್ದೂರ್ ಹತ್ರ ಬೆಸಗಳಿ ಅಂತ. ಬೆಸಗಿರಳ್ಳಿ ಇವ್ರೇನ್ರಿ? ಡೈರೆಕ್ಟರ್ ಇದ್ದಾರಲ್ಲ, ಪ್ರೇಮ್. ಹೌದು, ಅವ್ರ ಊರವ್ರೆ. ಪುಟ್ಸ್ವಾಮಿ ಅಂತ ಒಬ್ರು ಇದ್ರು, ಗೊತ್ತಾ ನಿಮ್ಗೆ? ಟೆಂಟ್ ಎಲ್ಲ ಇತ್ತು ಅವ್ರದ್ದು. ನಾನು ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡು 14 yearsಗೆಲ್ಲ ಬಿಟ್ಟೆ ಊರು. ಬಾಲ್ಯ ವಿವಾಹದವ್ರ ನೀವು? ಬಿಟ್ಬಿಡಿ ಹೆಂಗ್ರಿ? ಅದಕ್ಕೆ ಬೆಸಗಿರಳ್ಳಿ ಹೆಸರು ಬೇರೆ ಹೇಳ್ತೀರಾ? ಕೆಲ್ಸ ಮತ್ತೆ ತಾಯಿ ಮನೆ ಅಲ್ವಾ ಅದು. ಎಷ್ಟು ವರ್ಷ ಇದ್ರು? 14 ವರ್ಷಕ್ಕೆ ಮದುವೆ ಆಗಿದ್ದೀರಾ? ಅವಾಗ ಬಿಟ್ಟಿದ್ದು, ಅವಾಗ ಗೊತ್ತಿಲ್ಲ. ಅವಾಗ ಪಾಪ ಕರ್ಕೊಂಡೋಗಿ ಮದುವೆ ಮಾಡಿಸ್ಬಿಟ್ಟು ನಿಂಬೆಹಣ್ಣು ಹಾಕಿದ್ರಿ. ಇವಾಗ ಚೆನ್ನಾಗಿ ಫಸ್ಟ್ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಆದ್ಮೇಲೆ ಒಂದು ನಿಂಬೆಹಣ್ಣು. ಓಕೆ. ಅರಿಶಿನ ಕೊಡಿ. ನೋಡಿ, ಅಲ್ಲಿದೆ ಆ ಮೊದಲನೇದಲ್ಲಿ. ಎಸ್, ಅಲ್ಲಿದೆ ನೋಡಿ. ಮಗಳಿಗೆಲ್ಲ ಅಡಿಗೆ ಹೇಳ್ಕೊಟ್ಟಿದ್ದೀರಾ? ಏನು ಬರಲ್ಲ ಅವಳಿಗೆ ಅಡಿಗೆ. ಹೌದಾ? ಮತ್ತೆ ಯಾವಾಗ ಕಲ್ಕೊಡೋದು ನೀವು? ಕಲಿಯುವಾಗ ಕಲಿತೀನಿ ಅಂತಾಳೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾಳಲ್ಲ, ಸುಸ್ತಾಗತ್ತೆ ಪಾಪ. ಮೀನ್ ಹಾಕ್ತಾ ಇದೀವಿ. ಹಾಕಿ.
ಯಾವ ಮೀನಿದು ಆಡ್ಗುಡಿ ಕೆರೆ ಹಿಡ್ಕೊಂಬಂದಂಗಿದೆ ಅದು ಆಡ್ಗುಡಿಯಲ್ಲಿ ಕೆರೆನೇ ಇಲ್ಲ, ಕೆರೆ ಎಲ್ಲ ತೆಗೆದು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮೋಸ್ಟ್ಲಿ ಅಲ್ಲಿದ್ರಂಗೆ ಕಾಣ್ತದೆ ಇದು. ಬಾಂಬೆಲಿ ಹಿಂಗೆ ಮಾಡೋದೇನ್ರಿ ಕಲಾವತಿ ಅವರೇ? ಹೌದು, ನಮ್ಮ ಅತ್ತೆ ಮಾಡ್ತಾ ಇದ್ದಿದ್ದು. ಓಹೋ, ನಮ್ಮ ಅಮ್ಮ ಮನೆಯಲ್ಲಿ ಗೊತ್ತಿಲ್ಲ, ಓಕೆ. ನಮ್ಮ ಅತ್ತೆ ಮಾಡ್ತಾ ಇದ್ರು. ನಿಮ್ಮ ಯಜಮಾನ್ ಹೆಸರೇನು? ಮನೋಹರ್ ರಾವ್ ಕಾಕಡೆ. ಮನೋಹರ್ ರಾವ್ ಕಾಕಡೆ. ರಾವ್ ಕಾಕಡೆ. ಇದು ಇಟ್ಕೊಳ್ಳೋಣ, ತವ ಇಟ್ಕೊಳ್ಳೋಣ. ಎಣ್ಣೆ ಹಾಕಿ ಸಾಕಲ್ಲ ಇದು? ಹಾ, ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಾಂಬೆ ಫಿಶ್ ಫ್ರೈ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಕಲಾವತಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆಡ್ಗೋಡಿಂದ ಬಂದಿದ್ದಾರೆ. ಗಜೇಂದ್ರ ನಗರ್. ಗಜೇಂದ್ರ ನಗರ್ ಕನ್ನಡಕೋಬೇಕು ಎಲ್ಲಿದೆ ಅಂತ, ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗ. ಓಕೆ ಬಿಡಿ ಮೇಡಮ್, ನಿಮ್ಗೆ ಯಾಕೆ ಬೇಜಾರು. ದರ್ಶನ್ ಏನ್ ಮಾಡ್ತಾ ಇದ್ದಾನೆ? ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು. ಮಗಳೇನು ಓದಿದ್ದು? ಬಿಕಾಮ್ ಆಯಿತು, ಆಮೇಲೆ ಇನ್ಫೋಸಿಸ್. ಯಾರಿಗಾದ್ರೂ ತಿನ್ನಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ಹತ್ರ ಕಲ್ತ್ಕೋಬೇಕು. ಯಾಕೋ? ಚೆನ್ನಾಗಿ ಟೇಸ್ಟ್ ಹಿಡ್ಕೊಂಡು ತಿನ್ನೋದು ಅಲ್ವಾ? ಹೌದು. ಅಲ್ಲ, ಅಷ್ಟೊಂದು ಕಷ್ಟಪಟ್ಟು ಮಾಡಿದಾಗ ಚೆನ್ನಾಗಿ ತಿನ್ನೋರು ಇರ್ಬೇಕಲ್ವಾ? ಅದೇ ತಿನ್ನೋರಿಲ್ಲ ಅಂದ್ರೆ ಮಾಡಿ ಏನು ಉಪಯೋಗ? ಅದೇ. ಯಾವ ಮೀನಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿದ್ವು? ಸುರ್ಮೈಯಲ್ಲಿ ಮಾಡಿದ್ರೆ ಚೆನ್ನಾಗಿ. ಸುರ್ಮೆ ಇಲ್ಲ, ಮಲ್ಲಿ ಫಿಶೇ ಜಾಸ್ತಿ ಇರುತ್ತೆ. ಚಿಕನ್ ಎಲ್ಲ ಕಡಿಮೆನಾ? ಫಿಶ್ ಇಷ್ಟ ಮಕ್ಕಳಿಗೆ ಜಾಸ್ತಿ. ಮನೋಹರ್ ಅವ್ರಿಗೆ ಏನು ಇಷ್ಟ? ಅವ್ರಿಗೆ ಕೈಮಾ ಬಾಲ್ ಇದು ಪಾಪ ಏನ್ ಕೊಟ್ರು ತಿಂತಾರೆ. ಹೆಂಗಿದಾರೆ ನೋಡ್ರಿ ಆ ಸುತರ ಅವ್ರಿ. ನೀವೇ ಸ್ವಲ್ಪ ಸಿಂಹ ತರ ಕಾಣ್ತಾ ಇದೀರಾ. ಅವ್ರು ನೋಡಿದಂಗೆ ಅನ್ಸಲ್ಲ ಬಿಡ್ರಿ. ಅವ್ರು ಮುಂಚೆ ತಿಂತಾ ಇದ್ರು, ಇವಾಗ ತಿನ್ನಲ್ಲ. ಅದಕ್ಕೆ ಗೊತ್ತಾಗುತ್ತೆ. ಕೈಮಾ ವಡೆ. ಕೈಮಾ ವಡೆನಾ? ಇಷ್ಟ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತೇನಲ್ಲ? ಇರ್ಲಿ ಪರವಾಗಿಲ್ಲ. ಸಾಕಾ? ಇಷ್ಟು ಬೇಕಾ? ಸಾಕು, ಬೇಕು. ಹಾಕಿ ಹಿಡ್ಕೊಳ್ಳಲ್ಲ. ಗಟ್ಟಿ ಮಸಾಲ ಮಾಡಿದೀರಾ? ಓ, ಅಕ್ಕಿ ಹಿಟ್ಟು ಹಾಕಿ ಮಾಡೋದ ಮಸಾಲ? ಅಲ್ಲಿ ಹಿಟ್ಟಲ್ಲ, ಅದು ಅಕ್ಕಿ ನೆನೆಸಿ ರುಬ್ಬಿರೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರ. ಹಸಿಟ್ಟು ವಾಸನೆ. ಇದು ಹಿಂಗೆ ಇರುತ್ತಾ? ಬಿಟ್ಕೊಳ್ಳಲ್ಲ ಅಲ್ಲ? ಇಲ್ಲ, ಬಿಟ್ಕೊಳ್ಳಲ್ಲ. ಅದು ಹಸಿಟ್ಟು ಹಾಕಿದ್ರೆ ಹಸಿಟ್ಟು ವಾಸನೆ ಬರುತ್ತೆ. ಓಕೆ 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 ಓಕೆ. ಒಳ್ಳೆ ಫ್ರೈ ಆಗಿದೆ ರೀ, ಸಖತ್ತಾಗಿದೆ. ಬಾಂಬೆ ಫಿಶ್ ಫ್ರೈ ಹಾಕೋಣ. ಚೆನ್ನಾಗಿದೆ, ಚೆನ್ನಾಗಿ ಹಿಡಿದಿದೆ ಮಸಾಲ. ಹಾಕಿ. ಇದೇನು ಮೀನಿಗೆ ಚಪಾತಿ ಚೆನ್ನಾಗಿರ್ತೀನಿ? ಹೌದು, ಬಾಂಬೆನಲ್ಲಿ ಅದೇ ತರ ತಿನ್ನೋದು. ನೀವು ಹಂಗೆ ತಿನ್ನೋದಾ? ಹೌದು. ಏನೋ ಸ್ವಲ್ಪ ಚೇಂಜ್ ಅನಿಸ್ತಾ ಇದೆಯಪ್ಪ ನನಗೆ. ಬಾಂಬೆ ಫಿಶ್ ಫ್ರೈ ಮುರಳಿಯವರೇ ರೆಡಿ ಆಗಿದೆ, ನಾನು ಮಾಡಿದ್ದೀನಿ, ನೀವು ತಿನ್ಕೊಳ್ಳಿ. ಓಕೆ, ಕಲಾವತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಅದ್ಭುತವಾಗಿರುವಂಥ ಬಾಂಬೆ ಫಿಶ್ ಫ್ರೈನ ಮಾಡಿ ತೋರಿಸಿದರೆ, ಅದ್ಭುತವಾಗಿ ಮಾಡಿ ತೋರಿಸಿದರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಬಾಂಬೆ ಫಿಶ್ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನಿಂಬೆ ರಸ ಹಾಕಿ ಕಲಸಿ, ನಂತರ ಅರಿಶಿನ ಹಾಕಿ ಮಿಕ್ಸ್ ಮಾಡಿ, ಮೀನು ಹಾಕಿ ಚೆನ್ನಾಗಿ ನೆನೆಸಿ. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಬಾಂಬೆ ಫಿಶ್ ಫ್ರೈ ರೆಡಿ ಟು ಟೇಸ್ಟ್. ಓಕೆ, ಕಲಾವತಿ ಅವರೇ ಟೇಸ್ಟ್ ಮಾಡೋದಾ? ಮಾಡಿ. ಚೆನ್ನಾಗಿರುತ್ತಾ? ಮನೋರು ಕೇಳ್ಬಿಡ್ಲ ಯಜಮಾನ್ರಿಗೆ? ಹೇಳಿ ಸರ್, ಏನು ಬಾಂಬೆ ಫಿಶ್ ಫ್ರೈ ಚೆನ್ನಾಗಿರುತ್ತಾ? ಏನಂತೆ? ಪರವಾಗಿಲ್ಲ, ತಿನ್ನಿ ಸರ್, 45 ವರ್ಷದಿಂದ ಅದೇ ತಿನ್ನಿರೋದು ಅಂತ ಇದ್ದೀರಾ. ಓಕೆ ಸರ್, ಟೇಸ್ಟ್ ಮಾಡ್ತೀವಿ. 45 ವರ್ಷ ಅಲ್ಲ, 30 ವರ್ಷದಿಂದ. 20 ವರ್ಷ ಹಳೇದು, ಬೇರೆಯವ್ರ ಜೊತೆ ತಿನ್ಬೋದು ಬಿಡಿ. ಆಕ್ಚುಲಾಗಿ ಇದು ಫಿಶ್ ಮಸಾಲ ಫಿಶ್ ಮೇಲೂ ಡಿಸೈಡ್ ಆಗುತ್ತೆ. ತುಂಬ ಸರಿ. ಮತ್ತಿಯಲ್ಲಿ ಮಾಡಿದ್ರೆ ಹಾಗೆ ಜೊತೆಗೆ ತಿನ್ಬೋದು, ಮುಳ್ಳು ಸಮೇತ ತಿನ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ, ಮಾತಾಡಂಗಿಲ್ಲ ಯಾರು. ಅದು ಒಳ್ಳೆ ಮಸಾಲ ಬೇರೆ ಹೇಳ್ಕೊಟ್ಟಿದ್ದೀರಾ. ಬಾಂಬೆ ಮಸಾಲನ ಯಾರು ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದೆ, ನಿಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ? ಮತ್ತೆ ಓಹ್, ನಮ್ಮ ಯಜಮಾನ್ರ ತಾಯಿ. ಚೆನ್ನಾಗಿದೆ ರೀ ಕಲಾವತಿ ಅವರೇ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ.
43ನೇ ಇಸ್ವಿಲಿ ಓಪನ್ ಆದಂಥ ಅದ್ಭುತವಾಗಿರುವಂಥ ಒಂದು ಶೋರೂಮು. ಇದು ಗೋಣಿಕೊಪ್ಪ, ಪುತ್ತೂರು ಇಲ್ಲೆಲ್ಲ ತುಂಬ ಫೇಮಸ್. ಜೊತೆಗೆ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವ್ರ ಶೋರೂಮ್ ಇದೆ. 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಕಲಾವತಿಯವರಿಗೋಸ್ಕರ. ಜೊತೆಗೆ ಒಂದು ಬೆಳ್ಳಿಯ ಗಣೇಶವನ್ನ ಕೊಡ್ತಾ ಇದ್ದಾರೆ. ಇದಲ್ಲದೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ ಕಲಾವತಿಯವರಿಗೋಸ್ಕರ. ಎಲ್ಲ ರೀತಿಯ ಕುಕ್ಕೀಸ್ಗೂ ಯೂನಿಬಿಕ್ ಕುಕ್ಕೀಸ್. ಜೊತೆಗೆ ಮಯಾಸ್ ಅವರು ಪ್ರೀತಿಯಿಂದ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿ ತಿನ್ಬೇಕು ಅಂದ್ರೆ ನಿಮ್ಮ ಮಗಳು ನಾಗರತ್ನ ಕೊಡಿ ಇವ್ರಿಗೆ. ಓಕೆ, ಜೊತೆಗೆ ವೆಜ್ ಪುಸ್ತಕ ಬೇಕಾ, ನಾನ್ ವೆಜ್ ಪುಸ್ತಕ ಬೇಕಾ? ನಾನ್ ವೆಜ್ ಬೇಕು ಅಂದ್ರೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಾನ್ ವೆಜ್ ಪುಸ್ತಕ ಕೂಡ ಕೊಡ್ತಾ ಇದ್ದಾರೆ. ಆರಾಮಾಗಿ ಓದ್ಕೊಂಡು ಅದ್ಭುತವಾಗಿರೋ ಅಡುಗೆಗಳನ್ನ ಮನೋ ಅವ್ರಿಗೆ ಮಾಡ್ಕೊಡಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಫಟಾಫಟ್ ಅಂತ ಮಾಡಿ ತೋರಿಸ್ಬೇಕು, ನಾ ಮಾಡಿದ್ದೆಲ್ಲ ಚೆನ್ನಾಗಿರ್ಬೇಕು, ತಿನ್ನಿದೆಲ್ಲ ಖುಷಿ ಆಗ್ಬೇಕು, ಈ ತರ ಐಟಮ್ ಮಾಡಿ ತೋರಿಸ್ರಿ. ಅದೇನ್ರಿ ವಡೆ ಪಕೋಡ ತೋರಿಸ್ತಾ ಇದೀರಾ ಅಂದೆ ಸರ್. ಈ ವಾರ ಎಲ್ಲ ತುಂಬಾ ಚೇಂಜ್ ಆಗಿ ತೋರಿಸ್ತಾ ಇದೀನಿ ಸರ್ ಅಂತ ಹೇಳ್ತಾ ಇದಾರೆ. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್. ಏನ್ರಿ ಚೇಂಜ್ ಮಾಡ್ತೀನಿ ಅಂತ ಏನೋ ಚೇಂಜ್ ಮಾಡ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದೀರಾ ನೀವು? ಏನ್ ಚೇಂಜ್ ಮಾಡಲ್ಲ ಸರ್, ಚಿಕನ್ ನೂಡಲ್ಸ್ ಮಾಡ್ತೀನಿ. ಚಿಕನ್ ನೂಡಲ್ಸ್? ಓಕೆ, ನೂಡಲ್ಸ್ ಕೇಳಿದೀರಾ, ಅದೇ ನೂಡಲ್ಸ್. ಇದು ಚಿಕನ್ ನೂಡಲ್ಸ್ ಮಲ್ಲೆ ಮಾಡ್ಕೋಬಹುದಾದಂತದ್ದು. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಪ್ರಕಾಶ್ ರಾವ್? ಚಿಕನ್ ನೂಡಲ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ನೂಡಲ್ಸ್, ಈರುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಈರುಳ್ಳಿ ಹೂ, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಫಟಾಫಟ ಮಾಡ್ಕೋಬೋದಾ? ಏನ್ ಕೊಡಿ ಫಸ್ಟ್ ನಿಮ್ಗೆ? ನೂಡಲ್ಸ್ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳಿ. ಹಾಕಿ. ಅಷ್ಟು ನೀರು ಹಾಕೋಬೇಕಾ? ಹಾಕಿ ಸರ್. ನೀರಲ್ಲಿ ಬೇಯಿಸ್ಕೋಬೇಕಾ? ಹೌದೌದು, ನೀರಲ್ಲಿ ಬೇಯಿಸ್ಬೇಕು. ಎಲ್ಲ ನೂಡಲ್ಸ್ ನೀರಲ್ಲಿ ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಡಿ ಸರ್, ಅದರಲ್ಲಿ ಆಯಿಲ್ ಬೇಕು. ಆಯಿಲ್? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಯಾಕಂದ್ರೆ ಅಂಟು ಬರಲ್ಲ, ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಉದುರ ಹಾಕೋದು. ಓಕೆ ಓಕೆ. ಏನು ಐಡಿಯಾ ಇಟ್ಟಿದ್ದೀರಾ ಪ್ರಕಾಶ್ ಅವ್ರು ನೀವು? ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಫಸ್ಟ್ ಅದನ್ನ ಹಾಕೋಣ ತಾಳಿ. ಈ ಕಡೆ ಇಟ್ಬಿಡ್ತೀರಲ್ಲ ಅಂದ್ರೆ ಆಯ್ತು, ಈ ಕಡೆ ಇಟ್ಬಿಡಿ. ಯಾಕಂದ್ರೆ ಹಾಕ್ತಕ್ಷಣ ಸ್ವಲ್ಪ ಆರಿಸ್ಬಿಟ್ಟು ನಾವು ಮಸಾಲ ಮಾಡ್ಕೋಬೇಕು. ಇಲ್ಲ ಓಕೆ, ಇದು ಹಾಕೋಣ ಬಿಡಿ. ಇವಾಗ ಇನ್ನೊಂದು ಇದ್ರಲ್ಲಿ ಮಾಡೋಣ, ಸಾಕಲ್ಲ ಇದು? ಸಾಕ್ಬಿಡಿ. ಇದು ಸಾಕಲ್ವಾ? ಸಾಕು. ಓಕೆ, ಹುರ್ಕೊಳ್ಳಿ. ಅದೇನು ಹುರ್ಕೊಳ್ತೀರಾ ಹುರ್ಕೊಳ್ಳಿ. ಎಣ್ಣೆ ಹಾಕ್ಬೇಕು ಸರ್ ಅದರಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆ ಕಡೆ ನೀರು ಕುದೀತಾ ಇದೆ. ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿದೀವಿ. ಬಿಕಾಸ್ ನೂಡಲ್ಸು ಗಟ್ಟಿ ಒಂದೇ ಕಚ್ಕೋಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇನೆ ಹಾಕಿ ಸರ್. ಎಷ್ಟು ನಿಮಿಷ ಬೇಕಾಗುತ್ತೆ ಇದು? ಏನಾಗ್ಬಿಡ್ದು, 5-10 ನಿಮಿಷ ಸಾಕಾ? ಸಾಕು. ಹಾಕಿ ಹಾಕಿ ಹಾಕಿ. ವೆರಿ ಗುಡ್. ಈ ಕಡೆ ಎಣ್ಣೆ ಬಿಸಿ ಆಗಿದೆ. ಓಕೆ, ಈರುಳ್ಳಿ ಹಾಕ್ತೀನಿ. ಹಾಕಿ ನೋಡಿ, ಹಂಗೆ ಬರ್ಬೇಕು ಸೌಂಡು. ಹೌದು. ಜೊತೆಗೆ ಗ್ರೀನ್ ಚಿಲ್ಲಿ ಹಾಕ್ತೀನಿ ಸ್ವಲ್ಪ. ಓಕೆ, ಹಾಕಿ. ಈಗ ಎಣ್ಣೆಲಿ ಬೇಯಬೇಕು. ಚಿಕನ್ ಹಾಕ್ತೀವಿ. ಚಿಕನ್ ಇದು ಬೋನ್ಲೆಸ್ ಅಲ್ವಾ? ಹೌದು, ಬೋನ್ಲೆಸ್ ಸರ್. ಓಕೆ, ಹಾಕಿ ಸರ್. ಹಾಕಿ ನೋಡಿ, ಸಣ್ಣದ ಕಟ್ ಮಾಡಿದ್ದೀನಿ. ಹಾಕಿ ಸರ್. ಹಾಕಿ ಸರ್. ಹಾಕಿ. ಎಣ್ಣೆಲಿ ಬೇಯಲಿ ಸ್ವಲ್ಪ. ಓಕೆ, ಇಷ್ಟು ದಪ್ಪ ಹಾಕಿದ್ದೀರಾ, ಪರವಾಗಿಲ್ವಾ? ಸಣ್ಣದಾಗ್ಬಿಡಿ ಸರ್, ಬೆಂದಿರಿ, ಅದು ದಪ್ಪ ಆಗಲ್ಲ. ಹೌದಂತೀರಾ? ಅಂತೂ ಚಿಕನ್ ನೂಡಲ್ ಮಾಡ್ಬೇಕು ಅಂತ ಬಹಳ ದಿವಸ ಆಸೆ ಇತ್ತಲ್ಲ ನಿಮ್ಗೆ? ಹೌದೌದು ಸರ್. ಹೌದು, ಎಲ್ಲ ನಾನ್ ವೆಜ್ನೇ ಈಗ ಅಲ್ಲ? ಇದು ಎಷ್ಟು ನಿಮಿಷ ಬೇಯ್ಬೇಕಿದು? ಆಯ್ತು ಸರ್, ಸ್ವಲ್ಪ ಬೇರೆ ಬೇಯ್ಬೇಕಲ್ಲ? ದಪ್ಪ ಆಗಬೇಕಲ್ಲ? ದಪ್ಪ ಬೇಕು, ಗೊತ್ತಾಗುತ್ತೆ ಬೆಂದಿರಿ ನಾವು. ಓಕೆ, ಅನ್ನ ಬೆಂದಿರಿ ಹೆಂಗೆ ದಪ್ಪ ಆಗತ್ತಾರ ದಪ್ಪ ಆಗುತ್ತೆ. ಓಕೆ, ಬೆಂದಿದೆ ಇದು. ಸಾಕು ಸರ್, ಇದು ಸ್ವಲ್ಪ ಸಾಕು ಗಂಜಿ ಆಗ್ಬಿಡ್ತದೆ ಮೇಲೆ. ಇದನ್ನ ಹಾಂ, ಮೇಸಾಗುತ್ತೆ. ಓಕೆ, ಚೆನ್ನಾಗಿ ಬೆಂದಿದೆಯಲ್ಲ? ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಆರಿಸ್ಬೇಕು. ಆರಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬಾ ಇಷ್ಟ ನೂಡಲ್ಸ್. ಯಾರು ಬೇಕಾದ್ರೂ ತಿನ್ಬೋದು. ನೂಡಲ್ಸ್ಗೆಲ್ಲ ಏನು ವಯಸ್ಸಿನ ಅಂತರಗಳೆಲ್ಲ ಏನಿಲ್ಲ. ಅದು ಇನ್ನೇನು ಹಾಕೋಬೇಕು? ಹಾಕೊಂಬಿಡಿ. ಕ್ಯಾಪ್ಸಿಕಮ್ ಹಾಕ್ಬಿಡ್ತೀನಿ. ಹಂಗೆ ಹಾಕ್ಬಿಡಿ. ಉಪ್ಪೆಲ್ಲ ಹಾಕಿದ್ರಾ? ಉಪ್ಪು ಹಾಕ್ತೀನಿ ಸ್ವಲ್ಪ ಬೇರೆ. ಓಕೆ, ದಪ್ಪ ಮೆಣಸಿನಕಾಯಿ ನೀರು ಎಳ್ಕೊಂಡ್ಬಿಟ್ರೆ ಸರಿ ಆಗುತ್ತೆ. ಗಟ್ಟಿ ಆಗ್ಬಿಡುತ್ತೆ. ಏನು ಪೇಪರ್ ಪೌಡರ್ ಹಾಕ್ಬೇಕು, ವೈಟ್ ಪೇಪರ್ ಹಾಕ್ಬಿಡಿ. ಯಾಕಂದ್ರೆ ನಾವು ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ಟೇಸ್ಟಿಂಗ್ ಪೌಡರ್ ನಾವು ಹಾಕಲ್ಲ. ಅದೇ
ಅಲ್ಲ ನೂಡಲ್ಸ್ ಅಂತೂ ಬರುತ್ತೆ, ನಾವು ಹಾಕಲ್ಲ ಅಷ್ಟೇ, ಹಾಕ್ಬಾರ್ದು. ಓಕೆ ಸರ್. ಆಮೇಲೆ ಯಾಕೆ ಸರ್ ಇದು ಹಾಕ್ತಾರೆ ನೀವು ಹಾಕಿಲ್ಲ ಅಂತ ಕೇಳ್ತಾರೆ, ಅದಕ್ಕೆ ಹೇಳ್ಬಿಡುತ್ತೆ ಅಷ್ಟೇ. ಓಕೆ ಓಕೆ ಒಳ್ಳೇದಾಯ್ತು ಒಳ್ಳೇದಾಯ್ತು. ಪೆಪ್ಪರ್ ಪೌಡರ್ ಹಾಕ್ಬಿಡ್ತೀನಿ ಹಂಗೆ. ಓಕೆ. ವೈಟ್ ಪೆಪ್ಪರ್ ಪೌಡರ್ ಇದು. ಎಸ್. ಖಾರ ಯಾವ್ದ್ರಿಂದ ಬರುತ್ತೆ? ಖಾರ ಹಾಕಿದ್ದೀನಿ ಸರ್, ಚಿಲ್ಲಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಹಾಕಿದ್ದೀನಲ್ಲ, ಕ್ಯಾಪ್ಸಿಕಮ್ ಅಷ್ಟು ಖಾರ ಇರಲ್ಲ ಇದು. ನೂಡಲ್ಸ್ ಅಂದ್ರೆ ಖಾರ ಏನಿಲ್ಲ, ಬೇರೆ ಹಸಿಮೆಣಸಿನ್ಕಾಯಿ ಹಾಕಲ್ವಾ ನೀವು? ಹಾಕಿದ್ದೀನಿಲ್ಲ. ಪೆಪ್ಪರ್ ಪೌಡ್ರು ಉಪ್ಪು ಅಷ್ಟೇ ಇದ್ರೆ ಅಷ್ಟೊಂದು ಏನಿರಲ್ಲ ನೂಡಲ್ಸ್. ಓಕೆ, ನಿಮ್ಗೆ ಏನಾದ್ರು ಸಣ್ಣ ಅನ್ಸಿದ್ರೆ ಇದಕ್ಕೆ ಹಾಕೊಂಬಿಡಿ. ಆಯ್ತು ಸರ್, ಹಂಗೆ ಬಿಡಿ. ಹಾಕಿ ಇದಕ್ಕೆ ಹಾಕಿ, ಹಂಗೇನೆ ಏನಾಗಲ್ಲ. ಎಸ್. ಹಾಕೋಬೇಕಲ್ಲ ನೀವು ಅದಕ್ಕೆ. ಹೌದು ಸರ್. ಸಾಕು, ಇನ್ನೇನು ಪ್ಯಾನ್ ಏನು ಕೆಲಸ ಇಲ್ಲ. ಇಲ್ಲ, ಅದಕ್ಕೆ ಹಾಕೊಂಡು ಕಲ್ಸ್ಕೋಬೋದು. ಹಾಕೊಳ್ಳಿ. ಸೋಯಾ ಸಾಸ್ ಹಾಕ್ತೀನಿ ಸಲ್ವಾ, ಏನಿದೆ ಗೊತ್ತಾಗಿರೋದು. ಸಾಲಲ್ಲ, ಉಪ್ಪು ಸಾಕಾ? ಪ್ರಕಾಶ್ ರಾವ್ ನೋಡಪ್ಪ. ಅದು ಸರ್ ಕಡಿಮೆ ಭಯ ಆಗ್ಬಿಟ್ಟು. ಸಾಕು ಸಾಕು ಬಿಡಿ. ಹಾಕಿ ಸರ್, ಸುಂಗಾಣಿ ಹಾಕ್ತೀನಿ. ಎಸ್ ಸರ್. ಓಕೆ. ರೆಡಿ ಸರ್. ಪುಡಿ ಪುಡಿ ಆಗುತ್ತೆ ಅಂತ. ಓಕೆ ಓಕೆ. ಚೇನಿಸೋ ಏನು ಮಾಡ್ತಾರೆ, ಎರಡು ಗಡ್ಡಿ ಇಟ್ಕೊಂಡ್ಬಿಡ್ತಾರೆ ಅವರು, ಗಡ್ಡಿಲೇ ತಿರ್ಸ್ತಾರೆ ಹಿಂಗೆ. ಹೌದೌದು. ನೀವು ಕಡಿ ಗಿಡಿ ತಿರ್ಸ್ತೀರಾ? ಇಲ್ಲಲ್ಲ. ಚೇನಿಸ್ ಅಂತೂ ಈ ನೂಡಲ್ಸ್ ಎಲ್ಲ ಈಗ ಕಡ್ಡಿನೇ ಬೇಕಾಗುತ್ತೆ. ಹೌದೌದು. ಎಸ್. ಚಿಕನ್ ನೂಡಲ್ಸ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಫಟಾಫಟ್ ಅಂತ ಮಾಡ್ಕೋಬಹುದು, ತಿನ್ನಕ್ಕೆ ರುಚಿಯಾಗಿರುತ್ತೆ ಅಂತ ಪ್ರಕಾಶ್ ಅವರು 5 ಸ್ಟಾರ್ನ ಒಂದು ಒಳ್ಳೆ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಮುಗೀತು. ಇದು ನೀವು ಸ್ವಲ್ಪ ಹೇಳ್ಕೊಳ್ಳಿ ಅಷ್ಟೇ. ಆಯ್ತು, ಏನು ಹಾಕೋದೆಲ್ಲ ಎಲ್ಲ ಹಾಕ್ಬಿಟ್ಟಿವಲ್ಲ? ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಪೇಪರ್ ಪೌಡರ್ ಮೇಲೆ ಹಾಕ್ತೀನಿ. ಹಾಕಿ ಸರ್, ಹಾಕಿ 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 ಹಾಕಿ. ಸಾಕು ಸಾಕಲ್ಲ? ಸಾಕು. ಆಫ್ ಮಾಡೋಣ? ಆಫ್ ಮಾಡಿ ಅಷ್ಟೇ. ಅದೇನೆಲ್ಲ ಬೆಂದಿದೆ. ಓಕೆ ಸರ್, ಹೆಂಗೆ ಹೇಳ್ತೀರ ಹಂಗೆ ಪ್ರಕಾಶ್ ರಾವ್. ಫಟಾಫಟ್ ಅಂತ ಮಾಡಬೇಕು. ಪ್ರಕಾಶ್ ಅವರೇ ಹೊಸದಾಗಿ ಏನಾದ್ರು ತೋರಿಸಿ. ಸರ್ ಒಳ್ಳೆ ಚಿಕನ್ ನೂಡಲ್ಸ್ ಅದ್ಭುತವಾಗಿರುತ್ತೆ ಸರ್, ನಮ್ಮ 5 ಸ್ಟಾರ್ ಹೋಟ್ಲೆಲ್ಲ ಹಿಂಗೆ ಮಾಡೋದು ಅಂತ ಮಾಡಿಕೊಟ್ಟಿದ್ದಾರೆ. ಹಾಕೊಡಿ ಸರ್. ನೋಡಿ ಸರ್, ಚಿಕನ್ ನೂಡಲ್ಸ್. ಚಿಕನ್ ನೂಡಲ್ಸ್ ಅನ್ನ ಮಾಡಿಕೊಟ್ಟಿದ್ದಾರೆ. ಘಮ 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 ಅಂತ ಇದೆ. ನೋಡಿದವ್ರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ತಿನ್ಲೇಬೇಕು, ಮಾಡ್ಕೊಳ್ಳೇಬೇಕು ಅಂದ್ರೆ ಇನ್ನೊಂದ್ಸರಿ ನಾವು ತೋರಿಸ್ಲೇಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಚಿಕನ್ ನೂಡಲ್ಸ್ ನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ನೂಡಲ್ಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಎಣ್ಣೆ ಹಾಕಿ ಕುದಿ ಬಂದ ಮೇಲೆ ನೂಡಲ್ಸ್ ಹಾಕಿ 2 ರಿಂದ 3 ನಿಮಿಷ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಚಿಕನ್ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ ನಂತರ ಸೋಯಾ ಸಾಸ್, ಉಪ್ಪು, ಈರುಳ್ಳಿ ಹೂ, ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿದರೆ ಚಿಕನ್ ನೂಡಲ್ಸ್ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್, ಹೇಳಿ ಸರ್. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಓಕೆ, ಅಮ್ಮಂತ ಇದೆ. ಟೇಸ್ಟ್ ಮಾಡೋಣ. ಬಿಸಿ ಇದೆ ಅಂತ ನೋಡಿ ಸರ್. ಬಿಸಿ ಬಿಸಿ ತಿನ್ನೋದು ಚೆನ್ನಾಗಿದೆ ಸರ್. ಸರಿ, ಉಪ್ಪು ಖಾರ ಎಲ್ಲ ಖಾರ ಹಾಕೋಬಹುದು, ಬಟ್ ಇದು ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿದೆ ಅಷ್ಟೇ. ಇದು ನೂಡಲ್ಸ್ ಎಲ್ಲ ಎಷ್ಟಿದೆ ಖಾರ ಬರಲ್ಲ ಅದು. ಆ ಥರ ಇಲ್ಲ. ಫಸ್ಟ್ ಕ್ಲಾಸ್ ಇದೆ. ಓಕೆ ಸರ್, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತುಂಬ ಸಖತ್ತಿದೆ. ತುಂಬ ಜನ ನಿಮ್ಮ ಫೋನ್ ನಂಬರ್ ಕೇಳ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಫೋನ್ ನಂಬರ್ ಹೇಳಿ. ಅದು ಬರ್ತೀನಿ ಹೇಳಿ. 9945 9945 07
46 0746 80. 80. ಓಕೆ, ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್. ನೋಡಿ ಹಿಂಗೆ ಬರಬೇಕು, ಇದು ಮಜಾ. ಹಿಂಗೆ ತಿಂದರೆ ಅದು ಮಜಾನೇ ಬೇರೆ. ಬಿಸಿ ಬಿಸಿಯಾಗಿ ತಿನ್ನಬೇಕು. ನೂಡಲ್ಸ್ ಎಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಖಾಲಿ ಮಾಡಬೇಕು, ಪ್ರೋಗ್ರಾಮ್ ಮುಗಿಸ್ಬೇಕು. ಏನ್ರಿ ಮುರಳಿ, ಕಾರ್ಯಕ್ರಮ ಮುಗಿಸ್ಬೇಕಾ? ಟೈಮ್ ಆಯ್ತಲ್ರಿ, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ನಾವು ಸಹ ಅಡುಗೆ ಮಾಡಕ್ಕೆ ಬರಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ. ಫೇಸ್ಬುಕ್ ಹೋಗಿ /ಒಗಂಡಬಿ ಅಂತ ಹೊಡೆದ್ರೆ ನಮ್ಮ ಕಾರ್ಯಕ್ರಮದ ರೂಪ ರೇಷ್ಗಳೆಲ್ಲ ಓಪನ್ ಆಗುತ್ತೆ. ಅಲ್ಲಿ ಎಂಟ್ರಿ ಪಡ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಕರ್ಸ್ಕೊಳ್ತೀವಿ. ಇಲ್ಲ ನಮ್ಗೆ ಫೋನ್ ಮಾಡಿ ಹೇಳಿ, ಇಲ್ಲ ಲೆಟ್ರ್ ಬರೀರಿ, ಇಲ್ಲ ಸಿಕ್ಕಿದಾಗ ಕೇಳಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ